ಇವತ್ತು ನಮ್ಮ ರಾಜದು ಹುಟ್ಟುಹಬ್ಬ. ಅದೆಲ್ಲ ತೀರುದದು ನಿಂದಲ್ಲ. ಸರಿ ಅಪ್ಪಗೆ ನೀನು ನಾನು ಒಂದು ಸರ್ಪ್ರೈಸ್ ಕೊಡೋಣ. ಏನ್ ಕೊಡ್ತಾ ಇದ್ದೀರಾ ಗಿಫ್ಟ್? $350ಕ್ಕೂ ಹೆಚ್ಚು ಮೆಡ್ಪ್ಲಸ್ ಎವ್ರಿಡೇ ಎಸೆನ್ಷಿಯಲ್ಸ್ ಅನ್ನು ಮಾರ್ಕೆಟ್ ಪ್ರೈಸ್ ಗಿಂತಲೂ 30% 50% ಕಡಿಮೆ ಬೆಲೆಯಲ್ಲಿ ಮನೆಗೆ ತನ್ನಿ. ಹಿಂದೆ ನಿಮ್ಮ ಹತ್ತಿರದ ಮೆಡ್ಪ್ಲಸ್ ಸ್ಟೋರ್ಗೆ ಭೇಟಿ ನೀಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ರಾಜದು ಹುಟ್ಟುಹಬ್ಬ. ಸೊ ಆಲ್ರೆಡಿ ಅಡ್ವಾನ್ಸ್ ಆಗಿ ಕೆಲವರು ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಎಲ್ಲರ ಕಡೆಯಿಂದನೂ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ರಾಜು ಬರ್ತ್ಡೇ ಆಗಿರೋದ್ರಿಂದ ಸೊ ನಾವು ಅವ್ರಿಗಿಂತ ಜಾಸ್ತಿ ನಮಗೆ ಚೆನ್ನಾಗಿ ಖುಷಿ ಆಗ್ತಾ ಇದೆ. ನನಗೆ ನನ್ನ ಮಗಳಿಗೆ ತುಂಬಾನೇ ಖುಷಿ. ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ನನಗೆ. ಅವರಿಗೆ ಕೇಳ್ಬಿಡೋಣ. ರಾಜು, ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ, ಏನ್ ಗಿಫ್ಟ್ ಬೇಕು? ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ. ಕೆಲವ್ರು ಸಿಗ್ತಾ ಇರ್ತಾರೆ ವ್ಯೂವರ್ಸ್, ಮತ್ತೆ ನಮ್ಮ ಫ್ರೆಂಡ್ಸ್, ರಾಜು ಫ್ರೆಂಡ್ಸ್, ಏನ್ ಕೊಡ್ತಾ ಇದ್ದೀರಾ ಗಿಫ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಟ್ ನಾನು ಏನ್ ಕೊಡ್ಬೇಕನ್ನೋದು ನನಗೆ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ಏನು ಹೇಳೋದೇ ಇಲ್ಲ. ಸೊ ಅದಕ್ಕೆ ವಿಡಿಯೋ ಎಲ್ಲ ಕೇಳ್ತಿದ್ದೀನಿ. ಏನ್ ಬೇಕು ಗಿಫ್ಟ್ ನಿಮ್ಗೆ? ಒಂದ್ ರೂಮ್, ಒಂದ್ ಟಿವಿ, ಒಂದ್ ರಿಮೋಟ್. ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅದು ಸಾಧ್ಯ ಇಲ್ಲ. ಒಂದ್ ಫುಲ್ ಡೇ ಅದು ಸಾಧ್ಯ ಇಲ್ಲ. ಬಿಡ್ರಿ ಅಷ್ಟ ಅಲ್ಲ ರಾಜು, ಅದು ಸಾಧ್ಯ ಇಲ್ಲ. ಅದು ಬೇರೆ ಗಿಫ್ಟ್ ಮತ್ತೆ ಇನ್ನೇನು ಅದೇ ಗಿಫ್ಟ್. ನನಗೆ ಅದೇ ದೊಡ್ಡ ಗಿಫ್ಟ್. ದಿನ ತಿರ್ಗೋದಾಯ್ತಾ, ಸೈಲೆಂಟ್ ಆಗಿ ಸಮಾಧಾನದಿಂದ ಕುಂದಿರೋದೇ ದೊಡ್ಡ ಗಿಫ್ಟ್. ಅದು ಸಾಧ್ಯ ಇಲ್ಲ ಫ್ರೆಂಡ್ಸ್. ಒಂದು ನಾನಾದ್ರೂ ಹೋಗ್ತಿರ್ತೀನಿ, ಇಲ್ಲ ನನ್ನ ಮಗಳು ಹೋಗ್ತಿರ್ತಾಳೆ, ಇಲ್ಲ ದೀರು. ಅವನೀಗ ಮೆಟ್ಲ ಹತ್ತದ್ ಬೇರೆ ಕಲ್ತ್ ಬಿಟ್ಟಿದ್ದಾನೆ. ಆದ್ರೆ ಆಫೀಸ್ಗೆ ಓಡೋಗ್ಬಿಡ್ತಾನೆ ಅವನು. ಅದು ಏನಾಗಿದೆ ಗೊತ್ತಾ, ನಾ ಬ್ಯಾಚುಲರ್ ಇರುವಾಗ ನಮ್ಮ ಮನೇಲಿ ಇರ್ತಿರ್ಲಿಲ್ಲ. ಹಳ್ಳಿ ಊರಲ್ಲ, BCA ಮಾಡ್ಬೇಕು, MCA ಮಾಡ್ಬೇಕು, ಆಮೇಲೆ ಜಾಬ್ ಮಾಡ್ಬೇಕು ಅಂತ ಒಂದು 10 to 12 years ಹೊರಗಡೆನೇ ಇದ್ದೀನಿ. ಬ್ಯಾಚುಲರ್ ಆಗಿ ಒಂದೇ ರೂಮಲ್ಲಿ ಒಬ್ಬನೇ ಇದ್ದೀನ. ಅದು ಲೈಫ್ ಅಭ್ಯಾಸ ಆಗ್ಬಿಟ್ಟಿದೆ ಅದು. ಈಗ ಅದು ಮತ್ತೆ ಒಂದ್ ಸ್ವಲ್ಪ ಆದ್ರೂ ಇರುತ್ತಲ್ಲ. ಈಗ ಹಲೋ, ಮದ್ವೆ ಆಗಿ 8 ವರ್ಷ ಆಯ್ತು. ಈಗ ಆ ಬ್ಯಾಚುಲರ್ ಲೈಫ್ ಮುಗ್ದೋಯ್ತು ರಾಜು. ಅದು ಅಟ್ಲೀಸ್ಟ್ ಒನ್ ಡೇ ಅದೇ ಬೇಕು ಅಂತಲ್ಲ. ಅದು ಕೂಡ ಬೋರ್ ಹೊಡಿಯುತ್ತೆ. ಅತಿ ಆದ್ರೆ ಯಾವ್ದಾದ್ರೂ ಚೆನ್ನಾಗಿರಲ್ಲ. ಸೊ ಅವರಿಗೆ ನಮ್ ಕಡೆಯಿಂದ ನಾವೇ ಒಂದ್ ಸರ್ಪ್ರೈಸ್ ಕೊಟ್ಬಿಡ್ತೀವಿ. ಏನಿಲ್ಲ, ನಾನು ನಮ್ ಚಿನಿಮಾ ಸೇರಿ ಏನೋ ಒಂದ್ ಗಿಫ್ಟ್ ಕೊಡೋಣ ಅಂತ. ಚಿನಿಮಾ, ಅಪ್ಪನ್ ಬರ್ತಡೇ ಇವತ್ತು. ಗಿಫ್ಟ್ ಏನ್ ಕೊಡಲ್ವಾ ನೀನು? ಏನ್ ಕೊಡ್ತೀಯಾ ಹೇಳು? ಡಾಲ್ ಕೊಡ್ತಾಳಂತೆ. ಡಾಲ್ ಇಂದ ಏನ್ ಮಾಡ್ಬೇಕು? ಡಾಲ್ ತಗೊಂಡಪ್ಪ ಅವಳ ಆಟ ಆಡಕ್ಕೆ ನಿನಗೆ ಗಿಫ್ಟ್ ಕೊಡ್ತಾಳೆ. ಮತ್ತೆ ಅದ ಈಗ ನಿನ್ಗೇನ್ ಬೇಕೋ ಅದು ಕೊಡ್ತೀಯ, ಅದಕ್ಕೇನ್ ಬೇಕೋ ಅದು ಕೊಡೋದು. ಸರಿ, ಅಪ್ಪಗೆ ನೀನು ನಾನು ಒಂದು ಸರ್ಪ್ರೈಸ್ ಕೊಡೋಣ. ಸೊ ಮಾಡ್ಬಿಟ್ಟು ಹೇಳ್ತೀನಿ ಏನ್ ಸರ್ಪ್ರೈಸ್ ಅಂತ. $350ಕ್ಕೂ ಹೆಚ್ಚು ಮೆಡ್ಪ್ಲಸ್ ಎವ್ರಿಡೇ ಎಸೆನ್ಷಿಯಲ್ಸ್ ಅನ್ನು ಮಾರ್ಕೆಟ್ ಪ್ರೈಸ್ ಗಿಂತಲೂ 30% 50% ಕಡಿಮೆ ಬೆಲೆಯಲ್ಲಿ ಮನೆಗೆ ತನ್ನಿ. ಹಿಂದೆ ನಿಮ್ಮ ಹತ್ತಿರದ ಮೆಡ್ಪ್ಲಸ್ ಸ್ಟೋರ್ಗೆ ಭೇಟಿ ನೀಡಿ. ಸೊ ಇನ್ನೇನು ನಮ್ಮ ಆಫೀಸಲ್ಲಿ ನಮ್ಮ ಇವ್ರು ಕೂಡ ಅಷ್ಟೇ, ನಮ್ಮ ಟೀಮ್ ಅವರು ಕೇಕ್ಗಳನ್ನ ತಗೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಸೊ ದೀರು ಮಲಗಿದ್ದಾರೆ. ದೀರು ಸ್ವಲ್ಪ ಎದ್ರಲ್ಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಅವ್ರು ಮನೆಗೆ ಹೋಗ್ಬೇಕು ಅಂತ ಹೋದ್ರಲ್ಲ, ಬೆಳಿಗ್ಗೆ 6 ಗಂಟೆಗೆ ಬಂದು ಕೇಕ್ ಕೊಟ್ಟು ಹೋಗಿದ್ದಾರೆ. ನಾನು ಅದೇ ಫ್ರಿಜ್ ಓಪನ್ ಮಾಡಿದೆ, ಏನಪ್ಪ ಕೇಕ್ ಯಾರು ತಂದಿದ್ದಾರೆ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಇನ್ನು ರಾತ್ರಿ ಬರ್ತಾರೆ ಒಂದಿಬ್ರು. ಇವತ್ತು ಈ ಬರ್ತಡೇಗೆ ಬಂದಷ್ಟು ಕೇಕ್ಸ್ ಆ ಬರ್ತಡೇಗೂ ಬಂದಿಲ್ಲ ನನಗೆ. ಸೊ ಅವರಿಗೆ, ನಮ್ ರಾಜುಗೆ, ನನ್ಗೆ ಆಗಿರ್ಬೋದು, ಪ್ರತಿ ದಿನಾನು ಸ್ಪೆಷಲ್ ಡೇ. ಹಾಗಾಗಿ ಇದು ಹುಟ್ಟು ಹಬ್ಬನೇ ಒಂದು ಸ್ಪೆಷಲ್ ಅಂತ ಏನೂ ಇಲ್ಲ. ಹಾಗಾಗಿ ದಿನಾನು ಹಿಂಗೆ ಇರುತ್ತಲ್ಲ ಅಂತ ಹೇಳಿ ನನಗೂ ಹಂಗೆ ಫೀಲ್ ಆಗುತ್ತೆ, ಅವ್ರಿಗೂ ಹಂಗೆ ಫೀಲ್ ಆಗುತ್ತೆ. ಲೈಫ್ ಆಕ್ಚುಲಿ ಹಾಗೆ ಇರ್ಬೇಕದು. ಎವ್ರಿ ಡೇ ಇಸ್ ಸ್ಪೆಷಲ್. ಎವ್ರಿ ಡೇ ಬರ್ತಡೇ ಮಾಡ್ಕೋಬೇಕು. ಎವ್ರಿ ಡೇ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಕರೆಕ್ಟ್. ಎಲ್ಲರ ಜೀವನದಲ್ಲಿ ಇದೇ ರೀತಿಯಾಗಿ ಪ್ರತಿ ದಿನಾನು ಖುಷಿಯಾಗಿರಿ ಅಂತ ಹೇಳಿ ಕೇಳ್ಕೊತೀವಿ. ಇನ್ನು ಇವತ್ತು ರಾಜುಗೆ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನೇ ಕುಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಕಿಚಡಿ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ. ಇನ್ನು ನಾನು ಕೂಡ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಬರ್ತೀನಿ. ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ನಾವು ಎಲ್ಲರೂ ಹೋಗಿ ರೆಡಿಯಾಗಿ ಬಂದ್ವಿ. ರಾಜು ಕೂಡ ರೆಡಿಯಾಗಿದ್ದಾರೆ. ಈ ಕೇಕ್ ಕಟ್ ಮಾಡ್ಸೋಣ. ಫ್ರೆಂಡ್ಸ್, ಇನ್ನು ಆಫೀಸಿಂದ 2 ಕೇಕ್ ರೆಡಿ ಆಗಿದೆ. ಈಗ ರಾಜು ಕೈಯಲ್ಲಿ ಕಟ್ ಮಾಡಿಸ್ಬೇಕು. ಕಟ್ ಮಾಡಲ್ಲ
ಮಾಡೋದ ಚಿನ್ನಿಮ್ಮ ಕೇಕ್? ಚಿನ್ನಿಮಗೆ ತುಂಬ ಇಷ್ಟ ಕೇಕ್ ಕಟ್ ಮಾಡ್ತಾರೆ ಅಂದರೆ ತುಂಬ ಖುಷಿ. ಅದನ್ನು ಸ್ವಲ್ಪ ಆಗಲೇ ಟೇಸ್ಟ್ ಮಾಡಿಬಿಟ್ಟಿದ್ದಾಳೆ ಅವಳು. ಕಟ್ ಮಾಡೋಣ? ಕರ್ಕೊಂಬಾಗೋ ಅಣ್ಣನ ಮತ್ತು ಮಂಜು ಮಾಮನ ಎಲ್ಲರನ್ನೂ ಕರ್ಕೊಂಡ್ಬಾ. ನಮ್ಮ ರಾಜುಗೆ ಮೊದಲಿಂದನೂ ಈ ಥರ ಸೆಲೆಬ್ರೇಟ್ ಮಾಡೋದಂದರೆ ಇಷ್ಟ ಇಲ್ಲ. ಬಟ್ ಇದೇನು ನಮ್ಮ ಖುಷಿಗೆ ನಾವು ಮಾಡ್ತೀವಿ. ಇನ್ನು ಇವಾಗ ಚಿನ್ನಿಮ್ಮ ಬೇರೆ ಕೇಳ್ತಾಳೆ, ನೀನು ಬರ್ತಡೇ ಮಾಡ್ಕೋ ಕೇಕ್ ಕಟ್ ಮಾಡು ಅಂತ. ಅವಳಿಗೋಸ್ಕರ ಅಂತ ಹೇಳಿ ಈ ಕೇಕ್ ಕಟ್ಟಿಂಗಿಗೆ ಒಪ್ಕೊಂಡಿದ್ದಾರೆ. ಇನ್ನು ಮನೇಲೇ ಸ್ಟಾಫ್ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಹೊಸ ಮನೆಗೆ ಬಂದಮೇಲೆ ರಾಜು ಬರ್ತಡೇನೂ ಸೆಲೆಬ್ರೇಟ್ ಮಾಡಿರೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ರಾಜು. ಕ್ಲಾಪ್ 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 ಕ್ಲಾಪ್. ಇವನಿಗೆ ಎಲ್ಲಿ ನನಗೆ ತಿನ್ನಿಸ್ತಿಲ್ಲ ಅಂತ. ಯೂಶ್ವಲಿ ಧೀರು ಯಾವುದಾದ್ರೂ ಬರ್ತ್ಡೇ ಸಾಂಗ್ ಬಂತು ಅಂದರೆ ಕ್ಲ್ಯಾಪ್ ಮಾಡ್ತಾನೆ. ಬಟ್ ಚಿನ್ನಿಮ್ಮ ಕೇಕ್ ಕಟ್ ಮಾಡ್ತಾ ಇದ್ದಾಳಲ್ಲ, ಏನು ನನಗೇನು ಕೊಡ್ತಾ ಇಲ್ವಲ್ಲ ಅಂಥೇಳಿ ಅವ್ನು ಮರ್ತೇ ಹೋಗ್ಬಿಟ್ಟಿದ್ದಾನೆ ಕ್ಲ್ಯಾಪ್ ಮಾಡೋದು. ಇನ್ನು ಧೀರುಗೆ ಯಾರು ಏನು ತಿಂತಾ ಇರ್ತಾರಲ್ವ, ಸೊ ಅದನ್ನು ಸ್ವಲ್ಪನಾದರೂ ತಿನ್ನಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಸ್ಕೊಂಡು ಹೋಗಿ ತಿಂತಾನೆ ಅವನು. ಹಾಗಾಗಿ ಚಿನ್ನಿಮ್ಮ ಏನೆಲ್ಲ ಮಾಡ್ತಾಳಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟಿದ್ದಾನೆ, ಅದು ಅವನು ಕೂಡ ಮಾಡಬೇಕು. ಇನ್ನು ನಮ್ಮ ಆಫೀಸ್ ಸ್ಟಾಫಲ್ಲಿ ಕೆಲವರು ಊರಿಗೆ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ಇದರ ಜೊತೆನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಒಬ್ಬರು ಇರ್ತಾರೆ ಒಬ್ಬರು ಇಲ್ಲ. ಅವ್ರನ್ನ ಬಿಟ್ಟು ಹೋಗೋಕ್ಕೆ ನಮಗೆ ಆ ಥರ ಬೇಜಾರಾಗತ್ತಲ್ವ. ಹಾಗಾಗಿ ಜಸ್ಟ್ ಮನೇಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ. ಇನ್ನು ಸ್ವೀಟ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಕೇಕ್ ಕಟ್ಟಿಂಗ್ ಆಯ್ತಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಆಯಿತು. ಇನ್ನೇನು ಎಲ್ಲರೂ ಸೇರಿ ಹೊರಟಿದ್ದೀವಿ ಈಗ. ಫ್ರೆಂಡ್ಸ್, ರಾಜುಗೆ ನಾನು ಚಿನ್ನಿಮ್ಮ ಸೇರಿಬಿಟ್ಟು ಒಂದು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ ಕೇಕ್ ಮಾಡಲಿಕ್ಕೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ. ಸೊ ಅದು ಒಂದು ತರಕ್ಕೆ ಹೋಗ್ಬೇಕೀಗ, ಅದಕ್ಕಾಗಿ ಸಿಟಿಗೆ ಹೊರಟಿದ್ದೀವಿ. ಏನಂದರೆ ನಾನು ಚಿನ್ನಿಮ್ಮ ಕೈಯಲ್ಲಿ ಕೇಕ್ ಮಾಡಿಸೋಣ ಅಂತ ಅವಳು ಯಾವಾಗ್ಲಿಂದನೂ ಹೇಳ್ತಾ ಇದ್ದು, ಅಪ್ಪನ ಬರ್ತಡೇ ಬಂದರೆ ಕೇಕ್ ಮಾಡೋಣ, ನಾವೇ ಮನೇಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವಳು ಆ ಖುಷಿ ಇದೆ, ಅದು ಎಂಜಾಯ್ ಮಾಡ್ತಾ ಇದ್ದಾಳೆ. ಅದನ್ನ ಇದು ಮಾಡಬಾರ್ದು, ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸೊ ಮನೇಲೇ ಕೇಕ್ ಮಾಡೋಣ ಅಂತ ರಾಜು ಬರ್ತಡೇಗೆ ಈಗ ಹೋಗ್ತಾ ಇದ್ದೀವಿ. ಒಂದು 1 ಅವರಲ್ಲಿ ಹೋಗಿ ಏನೇನು ಬೇಕೋ ತೊಗೊಂಡು ಬಂದ್ಬಿಡ್ತೀವಿ. ಎಲ್ಲ ಇದೆ, ಅದು ಒಂದು ಐಟಮ್ ಮಿಸ್ ಇದೆ. ಸೊ ಯಾರನ್ನಾದ್ರೂ ಕಳ್ಸೋಣ ಅಂದ್ಕೊಂಡಿದ್ದೆ, ಬಟ್ ನಾನೇ ಹೋಗಿ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ಇನ್ನು ಕೆಲವೊಂದು ಫ್ರೂಟ್ಸ್ ಎಲ್ಲ ತರಬೇಕು ಇವರಿಗೆ. ಸೊ ಹಾಗಾಗಿ ನಾನೇ ಹೊರಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ರಾಜುಗೆ ಅಂತ ಹೇಳ್ಬಿಟ್ಟು ಅವರ ಫೇವ್ರೆಟ್ ಕೇಕ್ನ ಮಾಡ್ತಾ ಇದ್ದೀನಿ. ಒಂದು ಇಂಗ್ರೀಡಿಯೆಂಟ್ ಇಲ್ಲ, ಜೊತೆಗೆ ನನ್ನ ಹತ್ರ ಈ ಥರ ಮೋಲ್ಡ್ ಇರಲಿಲ್ಲ. ಸೊ ಇದು ಒಂದು, ಆ ಬಿಸ್ಕೆಟ್ ಒಂದು ಇರಲಿಲ್ಲ. ಅವೆರಡು ತರೋಕ್ಕೆ ಅಂತ ಹೋಗಿದ್ದು. ಬಂದಮೇಲೆ ಈಗ ಬೇಗ ಬೇಗ ಮಾಡಿಬಿಡ್ತೀನಿ. ಈಗ ಮಾಡಿದ್ರೆ ನೈಟ್ಗೆಲ್ಲ ಚೆನ್ನಾಗಿದ್ದು ಸೆಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇನ್ನು ರಾಜುಗೋಸ್ಕರ ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದಂತೂ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಈ ರೆಸಿಪಿನ ನಾನು ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಯಲ್ಲೇ ಅಪ್ಲೋಡ್ ಮಾಡ್ತೀನಿ. ಈ ಕೇಕ್ನ ಮಾಡಲಿಕ್ಕೆ ಅವನ್ ಬೇಕಾಗೋದಿಲ್ಲ, ಗ್ಯಾಸ್ ಸ್ಟವ್ ಬೇಕಾಗೋದಿಲ್ಲ, ತುಂಬ ಈಸಿಯಾಗಿ ಮಾಡಬಹುದು. ಹಾಗೆ ಮಕ್ಕಳು ಸಹ ಇದನ್ನು ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಸೊ ಸೆಟ್ ಆಗಲಿಕ್ಕೆ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಹಾಗೆ ನಮ್ಮ ರಾಜುಗೂ ಸಹ ಈ ಕೇಕ್ ಅಂದರೆ ತುಂಬ ತುಂಬ ಇಷ್ಟ. ಸೊ ಅವರು ಎಲ್ಲಾದರೂ ಹೊರಗಡೆ ಹೋಗಿರ್ತೀವಲ್ವ, ಆವಾಗ ಜಾಸ್ತಿ ಇದನ್ನೇ ತರಿಸ್ಕೊಳ್ತಾರೆ. ಓಕೆ, ಅವ್ರ ಬರ್ತಡೇಗೆ ನಾವು ಇದನ್ನೇ ಮಾಡಬೇಕು ಅಂಥೇಳಿ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವರು ಮೇಲ್ಗಡೆ ಆಫೀಸಲ್ಲಿ ಕುತ್ಕೊಂಡಾಗ ಮಾಡಿಬಿಡೋಣ ಅಂದ್ಕೊಂಡೆ, ಬಟ್ ಅವರು ದಿವಸಕ್ಕೆ ಏನಿಲ್ಲ ಅಂದರೂ ಒಂದು 10 ಸಲ ಕಿಚನಿಗೆ ಬಂದಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಅಂತೂ ಮಾಡೋಕ್ಕಾಗಲ್ಲ. ಸರಿ ಹೇಳಿಬಿಟ್ಟೆ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ಸೊ ಇನ್ನು ಇದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಏನಾದರೂ ಬರೆಯೋಣ ಅಂದ್ಕೊಂಡೆ. ಟ್ಯಾಗ್ ಬೇರೆ ಇತ್ತು, ಇನ್ನು ಅದೇ ಟ್ಯಾಗ್ನ ಇಟ್ಟಿದ್ದೀನಿ. ಚೀಸ್ ಕೇಕ್ ಮಾಡಿದ್ರಾ? ಚೀಸ್ ಕೇಕ್, ಅದು ಬಿಸ್ಕೋಪ್ ಚೀಸ್ ಕೇಕ್, ಡ್ಯಾಡಿ ಫೇವರೇಟ್. ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಮೀ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ರಾಜು, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೇಕ್ ಸೂಪರ್. ಥ್ಯಾಂಕ್ ಯು. ಯಾರು ಮಾಡಿದ್ದು ಚಿನ್ನಮ್ಮ ಕೇಕ್? ಮಮ್ಮಿ. ಮತ್ತೆ ನೀನು? ಹೆಂಗಿದೆ ಟೇಸ್ಟು? ಸೂಪರ್. ಅಲ್ಲೇ ಸೂಪರ್.
ಸೂಪರ್ ಇದೆ, ಎಲ್ಲ ಖಾಲಿ ಮಾಡಿಬಿಡ್ತಾಳೆ. ದೀರುಗೆ ಬಂದಿರುವಂತಹ ಗಿಫ್ಟ್ಗಳೆಲ್ಲ ಚಿನಿಮಾ ಓಪನ್ ಮಾಡ್ತಾಳಂತೆ. ಓಪನ್ ಮಾಡ್ತೀಯಾ? ಸರಿ, ಏನಿ ಬಾಯ್ಲಿ ಬಾಯ್ಲಿ ಬಾಯ್ಲಿ. ಅಕ್ಕ ಏನೋ ಓಪನ್ ಮಾಡ್ತಾಳಂತೆ. ಫಸ್ಟ್ ಯಾವ್ದು ಓಪನ್ ಮಾಡ್ಬೇಕಾ? ಇದು ಇದಾ? ಇದು ಆಕ್ಚುಲಿ ಶರಲ್ ಅವರು ಕಳಿಸಿದ್ದು. ಅವರು ಬರ್ತ್ಡೇಗೆ ಬರಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಗಿಫ್ಟ್ ಕಳಿಸಿದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿದ್ದೆ. ಎಲ್ಲದು ತಂದಿಯಾ? ಅವನು ಅದು ಅತ್ತೆ ಬಂದ್ಬಿಟ್ಟು. ಇನ್ನು ನಾನು ಸ್ವಲ್ಪ ಕೆಲಸದಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟು ಈ ಗಿಫ್ಟ್ಗಳೆಲ್ಲ ಓಪನ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಆ್ಯಂಡ್ ಇನ್ನು ತುಂಬ ಜನರು ಬೇರೆ ಕೇಳ್ತಾಯಿದ್ರು, ಸೊ ಏನೆಲ್ಲ ಗಿಫ್ಟ್ಗಳು ಬಂದಿದೆ ತೋರಿಸಿ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ ಅಲ್ವಾ? ದೀರು ಚಿನಿಮಾ ಇಬ್ಬರು ಕುತ್ಕೊಂಡು ಆಟಾಡ್ಬೋದು ಇದರಲ್ಲಿ. ಕೆಲವೊಬ್ಬರು ಗಿಫ್ಟ್ ಅಂತ ಹೇಳಿಬಿಟ್ಟು ಅಮೌಂಟ್ ಕೂಡ ಕೊಟ್ಟಿದ್ದರು. ಬಟ್ ನಾನಿಲ್ಲಿ ಬಾಕ್ಸ್ಗಳಲ್ಲಿ ಏನು ಗಿಫ್ಟ್ಗಳು ಬಂದಿದೆ ಅಲ್ವಾ ಅದನ್ನಷ್ಟೇ ನಾನು ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ದೀರು ಇನ್ನೂ ಸ್ವಲ್ಪ ದೊಡ್ಡವನಾಗ್ಬಿಟ್ರೆ ಇದು ಆಟಾಡ್ಲಿಕ್ಕೆ ಇಬ್ಬರಿಗೂ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ಸ್ವಲ್ಪ ಚಿನಿಮಾ ವೆಯ್ಟ್ ಜಾಸ್ತಿ ಇದ್ದಾಳೆ, ಸ್ವಲ್ಪ ದೊಡ್ಡವಳಿದ್ದಾಳೆ, ಅವನಿಗೆ ಕಾಲು ಕೂಡ ಎಟಕ್ತಾ ಇಲ್ಲ. ದೀರುಗೆ ಕೆಲವೊಂದು ಡ್ರೆಸ್ಗಳು ಬಂದಿತ್ತು. ಸೊ ಇದೇ ನೋಡಿ, ನಾನು ಕೂಡ ಸರಿಯಾಗಿ ನೋಡಿಲ್ಲ, ಇವಾಗೆ ನೋಡ್ತಾ ಇರೋದು. ಹಾಗೆ ಒಂದು 2 ಗೋಲ್ಡ್ ರಿಂಗ್ ಬಂದಿದೆ, ಒಂದು ಸ್ಟರ್ಲಿಂಗ್ ಕೋಟೆಡ್ ಬ್ಯಾಂಗಲ್ ಬಂದಿದೆ, ಇನ್ನೂ 2 ಸಿಲ್ವರ್ದು, ಅದರಲ್ಲಿ ಪಿಂಕ್ದು ಚಿನಿಮಾಗೆ ಬೇಕಂತೆ. ಇನ್ನು ಚಿನಿಮಾ ಹೇಳ್ತಾ ಇದ್ದಾಳೆ, ಎಲ್ಲವೂ ನನಗೆ ಇಷ್ಟ ಆಗಿರೋದೇ ಕೊಟ್ಟಿದ್ದಾರಲ್ಲ ಇವರು ಅಂತ. ಇವಳಿಗೆ ಎಷ್ಟು ಟಾಯ್ಸ್ ಇದ್ದರೂ ಕಮ್ಮಿ ಬರುತ್ತೆ. ಅಪ್ಪ ಅವಳದು ಒಂದು ಚೀಲಕ್ಕೆ ತುಂಬಿಟ್ಟಿದ್ದೀನಿ ನಾನು, ಎಲ್ಲಿ ಬಾಕ್ಸ್ಗಳು ಸಿಗ್ತಾ ಇಲ್ಲ ಅವಳ ಹತ್ರ ಇರೋ ಟಾಯ್ಸ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ. ಸೊ ಇನ್ನು ಹೊಸ ಟಾಯ್ಸ್ ಬಂದಿದೆ ಅಲ್ವಾ, ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದಾಳೆ ಇವಾಗ. ಇನ್ನು ಅದಾದಮೇಲೆ ಇನ್ನೂ ಒಂದು ಡ್ರೆಸ್ ಬಂದಿತ್ತು, ಬಟ್ ಇದು ಪ್ಯಾಕ್ ಮಾಡಿದ್ರಲ್ವ, ಇವಾಗ ಓಪನ್ ಮಾಡಿದೆ. ಸೊ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜು, ಅವನು ಇನ್ನೂ ಸ್ವಲ್ಪ ದೊಡ್ಡವನಾದ್ಮೇಲೆ ಹಾಕುವಂಥದ್ದು. ಇನ್ನು ನೆಕ್ಸ್ಟ್ ಗಿಫ್ಟ್ ಬಂದುಬಿಟ್ಟು ಒಂದು ಬೆಳ್ಳಿ ಲೋಟ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಎಲ್ಲ ಕ್ಯೂಟಾಗಿ. ಏನೋ ದೀರು ಕೈಗೆ ಏನೋ ಸಿಕ್ಬಿಟ್ಟಿದೆ, ಅವನು ಅದ್ರ ಜೊತೆ ಆರಾಮ್ಸೆ ಆಟಾಡ್ತಾ ಇದ್ದಾನೆ. ನಾನಿಲ್ಲಿ ಒಂದೊಂದೇ ಗಿಫ್ಟ್ ಓಪನ್ ಮಾಡಿಸ್ತಾ ಇದ್ದೀನಿ ಚಿನಿಮಾ ಕೈಯಲ್ಲಿ. ಇನ್ನು ಚಿನಿಮಾ ಇವತ್ತು ಇವೆಲ್ಲ ಗಿಫ್ಟ್ಗಳು ಓಪನ್ ಮಾಡೋವರೆಗೂ ಸಮಾಧಾನನೇ ಇಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡ್ಬಿಟ್ಟು ಒಂದೊಂದೇ ಓಪನ್ ಮಾಡಿಸ್ತಾ ಇದ್ದೀನಿ ಅವಳ ಕೈಯಲ್ಲಿ. ಇನ್ನು ಅವಳಿಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡ್ತು. ಪಾಪ ಅವಳು ದಿನ ಬಂದು ಕೇಳೋದು, ಗಿಫ್ಟೆಲ್ಲ ಓಪನ್ ಮಾಡಲಾ, ನಾನು ಓಪನ್ ಮಾಡಲಾ, ನೀನು ಬ್ಯುಸಿ ಇದ್ದರೆ, ಇಲ್ಲ ನೀನೇ ಓಪನ್ ಮಾಡಿಕೊಡ್ತೀಯಾ ಅಂತ. ಇನ್ನು ಅವಳ ಕಷ್ಟ ನೋಡೋಕ್ಕಾಗದೆ ನಾನೇ ಎಲ್ಲದೂ ಒಂದು ಕಡೆ ಇಟ್ಕೊಂಡು ಅವಳ ಕೈಯಲ್ಲೇ ಓಪನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಎಲ್ಲವೂ ಅವಳಿಗೆ ಅಂದರೆ ಅವಳು ದಿನ ಕೇಳೋಂತಹ ಗಿಫ್ಟ್ಗಳೇ ಬಂದಿದೆ. ಹಾಗಾಗಿ ಇದೆಲ್ಲ ನನಗೇನಾ ಇಷ್ಟೊಂದು ಗಿಫ್ಟ್ ಕಳಿಸಿದಾರಲ್ಲ ಅಂತ. ರಾಜು ಇದ್ದು ನಿನಗೆ ತಮ್ಮಗೆ ಇಬ್ಬರಿಗೂ ಅಂದರೆ ಇಲ್ಲ ನನ್ನ ಹತ್ರ ಕಾರ್ ಇಲ್ಲ, ಜೀಪ್ ಇಲ್ಲ, ಅದಕ್ಕೆ ಇದು ಗಿಫ್ಟ್ ಕೊಟ್ಟಿದ್ದಾರೆ, ಇದು ನಾನೇ ಇಟ್ಕೊಳ್ತೀನಿ ಅಂತ. ಅಪ್ಪ ಮಕ್ಕಳು ಸ್ವಲ್ಪ ಬೆಳೀತಾ ಎಷ್ಟೊಂದು ಇದು ಕೇಳ್ಬಿಡ್ತಾರಲ್ಲ, ಅದು ಬೇಕು ಇದು ಬೇಕಂತೇಳಿ ಎಷ್ಟೊಂದು ನೆನ್ಪಿಟ್ಕೊಂಡಿರ್ತಾರೆ. ಅದು ಕೊಡಿಸಿಲ್ಲ, ಇದು ತೊಗೋಬೇಕಿನ್ನು ಅಂತ. ಅವೆಲ್ಲ ತಮ್ಮದು, ನಿಂದಲ್ಲ. ಅವನ್ ಬರ್ತಡೆ ನಿನ್ಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ನೋಡಿ ಎಲ್ಲರೂ. ಹಬ್ಬ. ಇನ್ನು ಈ ಡಾಕ್ಟರ್ ಕಿಟ್ ನೋಡಿದ್ಮೇಲಂತೂ ಇದೊಂದಿದ್ರೆ ಸಾಕಂತೆ ಅವಳಿಗೆ. ಎಲ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾಳಂತೆ. ಇನ್ನೂ ಕೆಲವೊಂದು ಗಿಫ್ಟ್ಗಳಿರೋದ್ರಿಂದ ಅದನ್ನ ಓಪನ್ ಮಾಡಬೇಕಲ್ವಾ, ಅದಕ್ಕಾಗಿ ಆ ಡಾಕ್ಟರ್ ಕಿಟ್ನ ಸೈಡಿಗೆ ಎತ್ತಿಟ್ಟಿದ್ದಾಳೆ. ಇನ್ನೇನು ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು. ಇನ್ನು ಅದಾದಮೇಲೆ ಒಂದು ಪುಟ್ಟ ಗಿಟಾರ್ ಬಂದಿತ್ತು. ಇವಳು ಯಾವಾಗಲಿಂದನೂ ಎಲೆಕ್ಟ್ರಿಕ್ ಗಿಟಾರ್ ಕೇಳ್ತಾ ಇದ್ಲು, ಬಟ್ ನಾವೇ ಇನ್ನೂ ಕೊಡಿಸಿರ್ಲಿಲ್ಲ, ಸ್ವಲ್ಪ ಜ್ಞಾನ ಬರಲಿ ಇವಾಗಲೇ ಬೇಡ ಅಂತ. ಇವಳು ರಾಜು ಹತ್ರ ಇದೆ ಅಲ್ವಾ, ಆ ಥರದ್ದು ಅನ್ಕೊಂಡ್ಬಿಟ್ಟಿದ್ದಾಳೆ. ಸ್ಟ್ರಿಂಗ್ಸ್ ಇಲ್ಲ ಅದಕ್ಕೆ. ಚೆನ್ನಾಗಿದೆ ಅದು. ಅದು ಎಲೆಕ್ಟ್ರಿಕ್ ಗಿಟಾರ್ ಅದ, ಸ್ಟ್ರಿಂಗ್ಸ್ ಇರಲ್ಲ. ಇಲ್ಲಿ ಫ್ರೆಟ್ ಬೋರ್ಡ್ ಅಂತ ಕ್ಲಿಕ್ ಮಾಡೋದು. ಸೂಪರ್ ಇದೆ ಅಲ್ಲ. ಸಿನಿಮಾ ಎಲ್ಲ ಗಿಫ್ಟ್ಗಳು ತುಂಬಾ ಇಷ್ಟ ಆಯ್ತಾ ನಿಂಗೆ? ಎಷ್ಟು ಇಷ್ಟ ಆಯ್ತು? ಎಲ್ಲ ದೀರು ಬರ್ತಡೆಗೆ ಚಿನ್ನಮ್ಮ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಎಲ್ಲರೂ. ಅದೆಲ್ಲ ದೀರುದ, ನಿಂದಲ್ಲ. ಸೊ ಇನ್ ಕೆಲವರು ಬಟ್ಟೆ ಕಳಿಸಿದ್ದಾರೆ, ಇನ್ ಕೆಲವರು ಕ್ಯಾಶ್ ಕೊಟ್ಟಿದ್ದಾರೆ.
ಸೊ ಯಾವುದೆಲ್ಲ ಗಿಫ್ಟ್ಗಳಿತ್ತು ಅಲ್ವಾ ಅದನ್ನು ಓಪನ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಅವಳಿಗೆ ಇಷ್ಟ ಆಗಿರೋಂತಹ ಟಾಯ್ಸು ಅದೇ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಗಿಫ್ಟ್ಗಳನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಇನ್ನು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.